ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕನ್ನಡ ಜಾನಪದ ಪರಿಷತ್ ತಾಲೂಕು ಘಟಕ ಅಣ್ಣಿಗೇರಿ ಉದ್ಘಾಟನೆ ಹಾಗೂ ಪತ್ರ ಪ್ರಧಾನ ಪುರಸಭೆ ಶತಮಾನೋತ್ಸವ ವರ್ಷ ಕಾರ್ಯಕ್ರಮ ಎಂಬಿಹಳ್ಳಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ 4/9/2025 ಗುರುವಾರದಂದು ಕಾರ್ಯಕ್ರಮ ಜರುಗಿದೆ. ಕುರಿಗೂ ಸಹ ಸೆನ್ಸಸ್ ಆಗಿತ್ತು, ಸಮೀಕ್ಷೆ ಆಗಿತ್ತು. ಆದರೆ ಜನಪದ ಕಲಾವಿದರ ಸಮೀಕ್ಷೆ ಸರ್ಕಾರ ಮಾಡಿರಲಿಲ್ಲ. ಆ ಸಮೀಕ್ಷೆನ ಕನ್ನಡ ಜಾನಪದ ಪರಿಷತ್ ಕೈಗೆತ್ತಿಕೊಂಡು ಕಲಾವಿದರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ ಒಂದು ವಿವರವಾದ ಒಂದು ಪುಸ್ತಕ ತರ್ತಕ್ಕಂಥ ಒಂದು ಕೆಲಸ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಆಗ್ತಾ ಇದೆ. ಜನಪದ ಕಲಾವಿದರಲ್ಲಿ ಅಂಬೇಡ್ಕರ್ ಸಂವಿಧಾನ ಬರೆದ್ರು, ಅದು ಜಾನಪದ ಬರಿದೇ ಇರತಕ್ಕಂಥ ಸಂವಿಧಾನ. ಇವತ್ತು ಜನಪದ ಕೇವಲ ಹಾಡುಗೆ ಮತ್ತೆ ಕುಣಿತಕ್ಕೆ ಸೀಮಿತ ಮಾಡಿಬಿಟ್ಟಿದ್ದಾರೆ, ಅಲ್ವೇ ಅಲ್ಲ. ಜಾನಪದ ಕೇವಲ ಕುಣಿತ ಮತ್ತು ಹಾಡಲ್ಲ, ಜಾನಪದ ದೊಡ್ಡ ಪರಂಪರೆ, ದೊಡ್ಡ ಬೆಟ್ಟ ಜಾನಪದ. ಆ ಬೆಟ್ಟದಲ್ಲಿ ಒಂದು ಕಲ್ಲಷ್ಟೇ ಜನಪದಕ್ಕಿದೆ, ಒಂದು ಸಣ್ಣ ಕಲ್ಲಷ್ಟೇ ಒಂದು ಜನಪದ ನೃತ್ಯ. ನಾವು ಅದನ್ನೇ ಜಾನಪದ ಅನ್ಕೋಬಾರದು. ಜಾನಪದ ಒಂದು ದೊಡ್ಡ ಪರಂಪರೆ. ತಾಯಿಯ ಹೊಟ್ಟೆಯಲ್ಲಿ ಪರಿಷತ್ತನ್ನ ನೂತನವಾಗಿ ನಮ್ಮ ಎಸ್ ಬಾಲಾಜಿ ಅವರು ಒಂದು ಇಲ್ಲಿ ಅಣ್ಣಿಗೇರಿ ತಾಲೂಕನ್ನು ಘೋಷಣೆ ಮಾಡಿ ಈ ತಾಲೂಕಿನಲ್ಲಿ ಇಡೀ ರಾಜ್ಯಾದ್ಯಂತ ಬೆಳೆಸ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಅಣ್ಣಿಗೇರಿ ಧಾರವಾಡ ಜಿಲ್ಲೆಯೊಳಗೆ ಒಂದು 3-4ನೇ ತಾಲೂಕು ಘಟಕ ಪ್ರಾರಂಭಿಸಿದ್ದಾರೆ. ಈ ತಾಲೂಕು ಘಟಕವನ್ನು ಪ್ರಾರಂಭಿಸುವುದರ ಮೂಲಕ ಒಂದು ಜಾನಪದ ಸಾಹಿತ್ಯವನ್ನ ಅಣ್ಣಿಗೇರಿ ತಾಲೂಕಿನಲ್ಲಿ ಹೆಚ್ಚು ಒಂದು ಪ್ರಚಾರ ಮಾಡತಕ್ಕಂಥದ್ದಾಗಲಿ, ಅನೇಕ ಜಾನಪದ ಸಾಹಿತ್ಯ ಎಲೆಮರೆ ಕಾಯಿ ಅಂತ ಅನೇಕ ಜನರದ ನಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದಾಗ ಬಹಳ ಜನಕ್ಕೆ ನಾವು 58 ವರ್ಷ ಆಗಿರ್ತವೆ, ಸರ್ಕಾರದ ಯೋಜನೆ ಮಾಹಿತಿ ಇರೋದಿಲ್ಲ ಅವ್ರಿಗೆ ಏನು ದೊಡ್ಡಾಟ ಆಗಿರ್ತಕ್ಕಂಥವ್ರಾಗ್ಲಿ, ಸಾಹಿತ್ಯಿಕವಾಗಿ ಅನೇಕ ನಾಟಕಗಳಲ್ಲಿ ಅವರು ಒಂದು ಹ್ಯಾಂಡ್ ಬಿಲ್ ಇತ್ತಂದ್ರ ಸರ್ಕಾರ ಅವರಿಗೆ ಪ್ರೋತ್ಸಾಹಧನವನ್ನು 1,000 ಜನ ಕೊಡ್ತೈತಿ, ಆಮೇಲೆ ಪೈಲ್ವಾನ್ರಿಗೆ ಕೊಡ್ತೈತಿ. ಹಿಂಗೆ ಸರ್ಕಾರದ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಳಲು ಅವರು ಕೂಡ ಬಹಳ ವಿಫಲರಾಗಿರ್ತಾರೆ. ಅವರಿಗೆ ಒಂದು ಮಾರ್ಗದರ್ಶನವಾಗಿ ನಮ್ಮ ರವಿರಾಜ್ ವೇಣಿಕರ್ ಅಂತ ಈ ಜಾನಪದ ಗೊತ್ತಿರುದಿಲ್ಲ. ಆದ್ರ ಈ ಸಾಹಿತ್ಯ ಅಂದ್ರ ಪ್ರತಿಯೊಬ್ಬರಿಗೇನು ಮುಟ್ಟುವಂತ ಏನಾದ್ರೂ ಒಂದು ವಿಷಯ ಧಾರೆ ಐತಂದ್ರೆ ಜಾನಪದ ಸಾಹಿತ್ಯದೊಳಗೆ, ವಚನ ಸಾಹಿತ್ಯದೊಳಗೆ ಜನರಿಗೆ ತಲುಪುದು. ಯಾವೊಬ್ಬ ಕವಿ ಬರೆದಿರ್ತಕ್ಕಂತ ವಿಷಯ ಜನರಿಗೆ ಯಾವಾಗ ಮನಮುಟ್ಟುವಾಗಿ ಇರ್ತೈತಲ್ಲ ಅವಾಗ ಮಾತ್ರ ಸಾಹಿತ್ಯಕ್ಕೆ ಒಂದು ಮೆರಗು ಬರ್ತದೆ. ಹಳೆಗನ್ನಡ ಬರೆದು ಜನಕ್ಕೆ ಗೊತ್ತೇ ಆಗದೇ ಇರತಕ್ಕಂತ ವಿಷಯಗಳನ್ನ ಸಾಹಿತ್ಯದೊಳಗ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು, ಅಣ್ಣಿಗೇರಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಂಜುನಾಥ ಮಾಯಣ್ಣವರ್, ಕನ್ನಡ ಜಾನಪದ ಪರಿಷತ್ ಮಾಜಿ ಅಧ್ಯಕ್ಷರು ಪ್ರಕಾಶ್ ಅಂಗಡಿ ವಕೀಲರು, ಕರ್ನಾಟಕ ರಾಜ್ಯ ಅಧ್ಯಕ್ಷರು ಡಾಕ್ಟರ್ ಎಸ್ ಬಾಲಾಜಿ ಉದ್ಘಾಟನೆ ಮಾಡಿದರು. ಎಂಬಿ ಪ್ರಾಂಶುಪಾಲ ಗುಳ್ಳನವರ್, ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ತಾಲೂಕು ಅಧ್ಯಕ್ಷರು ರಾಘವೇಂದ್ರ ರಾಮಗಿರಿ ಹಾಗೂ ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷರು ರವಿರಾಜ್ ಮಾಳಕರ್, ಮಹಿಳಾ ಕಲಾ ಮೇಳ ಮತ್ತು ಅನೇಕ ಕಲಾ ಮೇಳದವರು, ಎಂಪಿ ಕಾಲೇಜು ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.